ಇವತ್ತು ಡೇ 4 ವ್ಲಾಗ್ ಗೊತ್ತಾ ನಂದು. 4 ದಿನದಿಂದ ನಿನ್ನ ನೋಡಿ ಜನ ತಡ್ಕೋತಾ ಇದಾರ. ಇನ್ನು ನಿಮ್ಮ ಹುಡುಗನ ಹಲ್ದಿ ಇದೆಯಲ್ಲ ಹೆಂಗೆ ಅನ್ನಿಸ್ತಾ ಇದೆ ಚೈತ್ರ ಅವರೇ? ಉರಿತಾ ಇದೆ, ಅದಕ್ಕೆ ನಿಲ್ಸಕ್ಕೆ ಅಂತಾನೆ ಬಂದಿದ್ದೀನಿ. Hey guys, welcome back to my YouTube channel. ಇವತ್ತು ಡೇ 4 ಆಫ್ ಡೈಲಿ ವ್ಲಾಗ್ ಚಾಲೆಂಜ್. ಆ್ಯಂಡ್ ಇವತ್ತು ಕೂಡ ನಾನು ಬೇಗ ಇದ್ದೆ, 5ಗೆ ಇದ್ದೆ. ಬಟ್ ಇವತ್ತು ಶೂಟ್ ಇದೆ ಅಲ್ಲ, ಸೊ ರೆಡಿಯಾಗಿ ಈಗ 5:40. ಸೊ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡು ಐ ಶುಡ್ ಗೆಟ್ ಗೋಯಿಂಗ್. ಇವತ್ತು ಮಾರ್ನಿಂಗ್ ವಾಕ್ ಆಗಲ್ಲ. ಯಾ ಆ್ಯಂಡ್ ರಾತ್ರಿ ಅಂತೂ ಕೆಟ್ಟ ಕನಸ, ಒಂಥರ ಭಯದಲ್ಲೇ ಆ್ಯಕ್ಚುಲಿ ಬೇಗ ಎದ್ದಿನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ತಿರ್ಗಾ 5ಗೆ ಎದ್ದೆ. ಸೊ ಐ ಹೋಪ್ ಇವತ್ತು ಡೇ ಚೆನ್ನಾಗಿ ಹೋಗಲಿ ಅಂತ. ಸ್ಟೇ ಟ್ಯೂನ್ಡ್. कलाभ्यां चूडालंकृत सजिकलाभ्यां निजतपफलाभ्यां भक्तेषु प्रकटितफलाभ्यां भवतु मे शिवाभ्यां मस्तोक त्रिभुवन शिवाभ्यां हृदि पुनर्भवाभ्यां मानन्दपुरधनुर्भवाभ्यां नतिरियं नमस्ते नमस्ते महादेव शम्भो नमस्ते 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 दयापूर्ण सिंधो नमस्ते 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 प्रसन्नात्म बंधो. ಸೊ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ಅಂದ್ಕೊಂಡಿದ್ದು ನೋಡಿ. ಇಫ್ ಯು ಹ್ಯಾಡ್ ಎಕ್ಸ್ಪೆಕ್ಟೇಷನ್ಸ್ ನಾನು ಈಗ ಅವಲಕ್ಕಿನೋ ಚಿತ್ರಾನ್ನನೋ ಉಪ್ಪಿಟ್ಟನೋ ಪ್ರಿಪೇರ್ ಮಾಡ್ತೀನಿ ಅಂತ. ನೋ, ಯು ಆರ್ ರಾಂಗ್. ಈಸಿ ಟು ಕುಕ್ ಅಂದರೆ ಬ್ರೇಕ್ಫಾಸ್ಟು ಬೇಗ ಮಾಡೋದು ಯಾವುದು ಅಂತ, ಲೈಕ್ ವೆನ್ ಐ ವಾಸ್ ಸರ್ಚಿಂಗ್ ಆನ್ ಯೂಟ್ಯೂಬ್. ಸೊ ಈ ಓಟ್ಸು ಚಿಯಾ ಸೀಡ್ಸ್ನೆಲ್ಲ ಓವರ್ನೈಟ್ ಸೋಕ್ ಮಾಡಿಟ್ಟು ಬೆಳಗ್ಗೆ ಯು ಕ್ಯಾನ್ ಹ್ಯಾವ್ ಥರ ಆಯ್ತಲ್ಲ. ಸೊ ಅದಕ್ಕೆ ಒಂದು ಸ್ಮಾಲ್ ಪೋರ್ಷನ್ ಆಫ್ ಇಟ್ ರೆಡಿ ಮಾಡಿದ್ದೀನಿ. ಫಸ್ಟ್ ಡೇ ಟ್ರೈ ಮಾಡಿದೆ. ಟು ಬಿ ಆನೆಸ್ಟ್ ನನಗಾಗಲಿಲ್ಲ, ಬಿಕಾಸ್ ನಾನು ಕರ್ಡ್ ತಿನ್ನಲ್ಲ. ಸೊ ಯೋಗಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಕರ್ಡ್ ಅಲ್ವಾ. ಐ ಟ್ರೈಡ್ ಆ್ಯಂಡ್ ಐ ವಾಸ್ ಲೈಕ್ ಕಷ್ಟಪಟ್ಕೊಂಡು ತಿಂದಿದ್ದೀನಿ ಜಾಸ್ತಿ ಫ್ರೂಟ್ಸ್ ಹಾಕ್ಕೊಂಡು. ಬಟ್ ನಿನ್ನೆ ಸ್ಮಾರ್ಟಾಗಿ ಐ ಡಿಡ್ಂಟ್ ಪುಟ್ ಕರ್ಡ್, ಯೋಗರ್ಟ್ ಹಾಕಿಲ್ಲ, ಬರೀ ಹಾಲಲ್ಲಿ ನೆನೆಹಾಕಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಸೊ ದಟ್ಸ್ ರೆಡಿ. ಇವತ್ತು ವೆರಿ ಸ್ಮಾಲ್ ಪೋರ್ಷನ್ ಮಾಡ್ಕೊಂಡಿದ್ದೀನಿ, ಎಷ್ಟು ಮಾಡಿಕೊಂಡೆ. ಅವತ್ತು ಜಾಸ್ತಿ ಮಾಡ್ಕೊಂಡಿದ್ದೆ, ಕಷ್ಟಪಟ್ಟು ತಿಂದಿದ್ದಾಯಿತು. ಸೊ ಇದ್ರ ಜೊತೆಗೆ ಫ್ರೂಟ್ಸ್ ಕಟ್ ಮಾಡ್ಕೋತೀನಿ, ಮ್ಯಾಂಗೋ, ಆ್ಯಪಲ್ ಎಲ್ಲ. ಏನಾಯ್ತು ಗೊತ್ತಾ, ನನಗೆ ಊಟ ಸೆಟ್ಟೇ ಆಗೋಲ್ಲ. ಸೆಟ್ಟಲ್ಲಿ ಊಟ ಕೊಡ್ತಾರೆ, ಲೈಕ್ ಬ್ರೇಕ್ಫಾಸ್ಟಿಗೆ ಕೊಡ್ತಾರೆ, ಲಂಚು ಕೊಡ್ತಾರೆ, ತಿಂಡಿನೂ ಇರುತ್ತೆ. ಬಟ್ ನಂಗೆ ದೇವರಣೆಗೂ ಸೆಟ್ಟೇ ಆಗ್ತಾಯಿಲ್ಲ. ಸೊ ಅದಕ್ಕೆ ಅವತ್ತು ಲೈಕ್ 2 ದಿನ ತಿಂದಿದ್ದು. ಅದಾದಮೇಲೆ ಮನೆಯಿಂದ ತೊಗೊಂಡು ಹೋಗ್ತಾಯಿದ್ದೀನಿ. ಇಲ್ಲ ಕಾವ್ಯ, ಕಾಂಜು ಅಕ್ಕ ಅಥವಾ ಯಾರಾದರೂ ತಂದರೆ ದೆಲ್ ಶೇರ್. ಯೂಶ್ವಲಿ ಫ್ರೂಟ್ಸ್ ಆದರೂ ತೊಗೊಂಡು ಹೋಗ್ತಾಯಿದ್ದೀನಿ. ದ್ಯಾಟ್ ಇಸ್ ಇಟ್. 2 ದಿನ ತಿಂದು ಆಮೇಲೆ ಐ ರಿಯಲಿ ಕುಡಂಟ್, ಮೇ ಬಿ ನನ್ನ ಬಾಡಿಗೆ ಸಪೋರ್ಟ್ ಮಾಡಲ್ಲ ಸೆಟ್ ಊಟ ಅನಿಸ್ತು. ಸೊ ಈಗ ಲೆಟ್ಸ್ ಕಟ್ ಸಮ್ ಫ್ರೂಟ್ಸ್. ಹೇಳಿ. ಸೊ ನಂದೇ ಮದುವೆ, ಬನ್ನಿ. ಹಲ್ದಿ ಇವತ್ತು. ಆದರೆ ಮಜಾ ಏನಪ್ಪ ಅಂತಂದರೆ ಹಾಂ, ಹುಡುಗ ಯಾರು ಅಂತ.
ಅಶೋಕ ಹಾಯ್. ಥ್ಯಾಂಕ್ಸ್ ರಕ್ಷಾ. ಇವತ್ತು ನಮ್ಮ ಅಕ್ಕನ ಮದುವೆ ಹಲ್ದಿ ಶಾಸ್ತ್ರ ಗಾಯ್ಸ್. ಇವತ್ತು ನಂದು ಹಲ್ದಿ ಶಾಸ್ತ್ರ ಗಾಯ್ಸ್. ನನಗೆ ಭಯ ಆಗೋಯ್ತು, ಯಾಕೆ ನೀವು ಹಂಗೆ ಮಾತಾಡ್ತಾ ಇದ್ದೀರಾ ಅಂತ. ಓಕೆ, ಸೊ ಅದಕ್ಕೆ ನಮ್ಮ ಮುದ್ದು ಮಣಿ ಹೀಗೆ ರೆಡಿ ಆಗಿದ್ದಾಳೆ ಮುದ್ದಾಗಿ. ಇವತ್ತು ಡೇ 4 ವ್ಲಾಗ್ ಗೊತ್ತಾ ನಂದು. 4 ದಿನದಿಂದ ನಿನ್ನ ನೋಡಿ ಜನ ತಡ್ಕೋತಾ ಇದಾರ. ಇನ್ನು ಹಿಂಗೆಲ್ಲ ಹೇಳ್ತಿದ್ದಾನೆ. ಹೌದಾ, ನಿಮ್ಗೆ ನನ್ನ ಬ್ಲಾಗ್ ನೋಡೋಕೆ ಇಷ್ಟ ಅಲ್ವಾ? ಇಷ್ಟ ತಾನೆ? ಇಷ್ಟ, ನನಗೆ ಗೊತ್ತು. ನಡ್ಕೊಂಬನ್ನಿ ಸ್ಟೈಲಾಗಿ. ಸ್ಟೈಲಾಗಿ ಮೊದಲನೇ ಶಾಟ್ಗೆ ನಮ್ಮ ಮಗು ರೆಡಿ ಆಗಿದೆ. ಈಗ ಸಮಯ 10:35. ಅಂಜು ಅಕ್ಕ ಪ್ರಾಕ್ಟೀಸ್ ಮಾಡ್ತಾವ್ರೆ. ಹಿಂದಿ ಆ್ಯಂಡ್ ಸಂಗೀತ ಒಟ್ಟಿಗೆ ಮಾಡ್ತಾರ. ಮೇಡಮ್ ನಿಮ್ಮ ಹುಡುಗನ ಹಲ್ದಿ ಇದೆಯಲ್ಲ, ಹೆಂಗೆ ಅನ್ನಿಸ್ತಾ ಇದೆ ಚೈತ್ರ ಅವರೇ? ಉರಿತಾ ಇದೆ, ಅದಕ್ಕೆ ನಿಲ್ಸಕ್ಕೆ ಅಂತ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ನಿಲ್ಸಕ್ಕೆ ಅಂತ ಬಂದಿದೆ. ಚಾನ್ಸ್ ಸಿಗದೆ ಇದು ನಾನು ವೆರಿ ಸ್ಮಾರ್ಟ್. ಅಂಜು ಅಕ್ಕ ನಂಗೂ ಹಾಕ್ಕೊಡ್ಬೇಕು. ವಾಟ್ ವಾಸ್ ದಟ್ ಲುಕ್? ಹೋಗಿಲ್ಲಿ ಅಂತ. ಹೌದಾ ಹೌದಾ ಹಾಕ್ತೀನಿ ಡೋಂಟ್ ವರಿ. ಹೌದಾ, ಏನು ಕೊಡ್ತೀಯಾ? ಕಿಸಿ. ಕಮೆಂಟ್ ಆಗ್ತಾರೆ ಎಲ್ಲರೂ ಆಮೇಲೆ ನಾನು ಹಾಕ್ಕೊಡ್ತೀನಿ ಅಂತ. ಬ್ಯೂಟಿಫುಲ್ ನೇಲ್ ಆರ್ಟ್ ತುಂಬ ಚೆನ್ನಾಗಿದೆ ಅಂಜು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಕಾವ್ಯಕ್ಕನ ಹತ್ರ ಹಾಕ್ಸ್ಕೊತೀನಿ. ಅಲ್ಲ, ಒಬ್ಬೊಬ್ರು ಇಬ್ರು ಸೇರಿ ನನಗೆ 2000 ರೂಪೀಸ್ ಕೊಟ್ಬಿಡಿ ಅಂತ ಅಂತೇನು ಅನ್ಕೊಂಡಿದ್ದೀರಾ? ಇಸ್ಕೊಂಡ್ಬರ್ತೀನಿ. 2000 ಕೊಡೋ ಬದಲು ಫ್ರೀ ಇಲ್ಲಿಂದ ಮೇಲ್ ಬನ್ನಿ ಅಂದ್ರೆ ಬರಲಿಲ್ಲ ನೀವು. ಅಂದರೆ ಇವಾಗ ಬರ್ತಿದ್ದೀನಿ ತಾನೇ, ಬಾ. ಇವಾಗೂ ಹೋಗೋಣ, ಗೋವಾಗೂ ಹೋಗೋಣ. ಗೋವಾ ವ್ಲಾಗ್ ಬರುತ್ತೆ 1 ವರ್ಷದ ಆಮೇಲೆ. 1 ವರ್ಷ ನಾನು ಯಾಕೆ ಹಿಂಗೆ 1 ವರ್ಷದ ಆಮೇಲೆ. ಕನ್ನಡ ಕಲ್ತ್ಕೋ. ಕ್ಲಾಸ್ ಬೇಕಾ? ನಾನು ಅಂಜು ಅಕ್ಕನ ಜೊತೆ ಇದ್ದೆ ಸ್ವಲ್ಪ ಹೊತ್ತು. ಕ್ಲಾಸ್ ಅಕ್ಕ ಮಾತಾಡ್ತಿರೋದು ನೋಡಿ ಹಂಗೆ ಮಾತಾಡಿದ್ದು. ನಾನು ಚೆನ್ನಾಗಿ ಮಾತಾಡ್ತೀನಿ. ಚೆನ್ನಾಗಿ ಮಾತಾಡಲ್ವಾ ನಾನು? 1 minute ಸ್ಪೀಚ್. ಚೆನ್ನಾಗಿ ಮಾತಾಡ್ತೀರಾ? ಮೇಬಿ ನೀವು ಮಾತಾಡೋದನ್ನ ಕೇಳಿಸ್ಕೊಂಡು ನಾವು ಕನ್ನಡ ಮಾತಾಡ್ತೀವಿ. ಅಷ್ಟು ಚೆನ್ನಾಗಿ ನಿಂಗಿದು ಬೇಕು. ಇದ್ರ ಬಗ್ಗೆ ನಾನು ಸೀರಿಯಸ್ ಆಗಿ ನಾನು ಸರಿ ಬ್ಲಾಗ್ ಹಾಂ, ಅವರು ಹೊಸ ಚಾನಲ್ ಕ್ರಿಯೇಟ್ ಮಾಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಚಾನಲ್ ನೇಮ್ ಅನೌನ್ಸ್ ಆಗಿಲ್ಲ, ಅನೌನ್ಸ್ ಆದಮೇಲೆ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಆ್ಯಂಡ್ ಮರಿಬೇಡಿ, ಏನದು ಬೆಲ್ ಐಕನ್. ಡಿಲೀಟ್ ಮಾಡ್ತೀನಿ ನಾನು ಒಟ್ಟಿಗೆ ಎಲ್ಲ. 500 ರೂಪಾಯಿ ಕೊಡು. ಗಿವ್ ಮಿ 500 bucks. ಯಾಕೆ? ವಿಡಿಯೋಗೆ ಆ್ಯಕ್ಟ್ ಮಾಡೋಕ್ಕೆ 500 ಇದೆ ಅಲ್ಲೇ ನೋಡಿಲಿ. ಅದಕ್ಕೆ ಹೇಳಿದ್ದು ನಾನು 500 ರೂಪಾಯಿ ಕೊಡಿ ಅಂತ. ಯಾಕೆ ಕಳ್ಸಿದ್ಯಾ ಬಿಡು? ನಿಮ್ಮ ಹಳ್ದಿಲಿ ನಿಮ್ಮನ್ನೇ ಬಿಟ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಮಾಡಿದ್ರಾ? ಮುಗಿತಾ? ಅಂಜು ಅಕ್ಕ ಗುಡ್ ನೈಟ್.
ವಿತ್ ಆಕ್ಷನ್ ಹೇಗಿದೆ? ಸಾಕು ಹಿಡಿತಾನೆ ನಾನು ತಿಂದೇ ಇಲ್ಲ, ಇವಾಗಲೇ ತಿಂತಾರಲ್ವ. ಈಗ ಚಿಪ್ಸ್ ಆ್ಯಂಡ್ ಮಾವಿನಕಾಯಿ ಸೀಕರಣೆ. ಯಾರು ಬೇಕು ಬಿಸಿಬೇಳೆ? ನೀವು ಯಾಕೆ ಆ ರಿಯಾಕ್ಷನ್ ಕೊಡ್ತಾ ಇದ್ದೀರಾ? ನೀವಾಗ ರಿಯಾಕ್ಷನ್ ಶೂಟ್ ಮಾಡ್ತಿದ್ದೀರಾ? ನನ್ನ ವ್ಲಾಗಿಗೆ ಕಾಂಟೆಂಟ್ ಹಾಕಿ. ಕಾಂಟೆಂಟ್ ಬೇಕಾ? ನೀರು ಕೂಡ ನಾವೇ ಬಿಸಿ ಮಾಡ್ತೀವಿ. ಎಲ್ಲಿದೆ ಇದೆ ಸ್ಟವ್ ಇದು ಕೊಡಿ. ಹಾಂ ಮೇಡಮ್ ಮೇಡಮ್ ಎಲ್ಲ ಈ ಕಡೆ ಇದ್ದೀರಾ? ಅಲ್ಲೋಗಿ ಹಂಗಲ್ಲ ನೆಟ್ವರ್ಕ್ ಬರುತ್ತೆ. ಆಯ್ತದ ನೆಟ್ವರ್ಕ್ ನೀವೇ ತಾನೇ ಇಟ್ಟಿದ್ದು. ಅಷ್ಟೇ, ನಾನು ಇಟ್ಟಿಲ್ಲ, ಬೀಳ್ಸಿದ್ದು ಅಷ್ಟೇ ಅಷ್ಟೇ ನೋಡಿ. ತಳ್ಕು ಬಳ್ಕು ಆಗಿಲ್ವ, ಹೊಳೆ ಮೇಕಪ್ ತೆಗೆದ್ಬಿಟ್ಟು ಹೋಗ್ತಾ ಇದೀವಿ ಅಂಬೋ ಅಂತ. ಈಗ ಸಮಯ 9:10 ಧನ್ಯವಾದಗಳು. ಅಲ್ಲಿಗೆ ಡೇ 4 ಬ್ಲಾಗ್ ಮುಗಿತು. ಮತ್ತೆ ಸಿಗೋಣ ನಾಳೆ. ಬೈ ಅಷ್ಟೇ. ಚರಣ, ಅತ್ತನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ನೀವು? ಥ್ಯಾಂಕ್ ಯು, ಲವ್ ಯು. ಫೂಶ್ ತರಕಾರಿ ತಿಂದ ಪಾಪು. ಪಾಪು ಅಮ್ಮ ಯಾರಿಗೆ ಯಾರಮ್ಮ? ನೀನು ನನಗಮ್ಮನ? ಸರಿ, ಅಮ್ಮ ಪೂಷ ತರಕಾರಿ ತಿನ್ನಮ್ಮ. ಫ್ರೂಟ್ಸು ತರಕಾರಿ ತಿನ್ನಮ್ಮ. ಕೈಯೇ ತೋರಿಸ್ಬಾರ್ದು. ಯಾಕೆ ತೋರಿಸ್ಬಾರ್ದ ದೊಡ್ಡವ್ರಿಗೆ? ಓಕೆ, ಫ್ರೂಟ್ಸು ತರಕಾರಿ ತಿಂದ ಅಮ್ಮ. ತಿಂದಿ ಪಾಪ. ಥ್ಯಾಂಕ್ ಯು, ಲವ್ ಯು. ಎಲ್ಲ ಸರಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೇಳು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಲವ್ ಯು. ಲವ್ ಯು. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.